ನಮ್ಮೆಲ್ಲರ ಆತ್ಮೀಯರು, ಈ ಭಾಗದ ಪ್ರಥಮ ಪ್ರಜೆ ಕಿನ್ನಿಗೋಳಿಯ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ನಮಗೆ ಈ ಭಾಗದ ಭಾಗಸ್ಥರು ನಮಗೆಲ್ಲರಿಗೆ ಹೆಮ್ಮೆ ತಂದಿದೆ. ಯಾಕಂದ್ರೆ ಸಹಕಾರ ರಂಗದಿಂದಲೇ ಅವರ ಜೀವನವನ್ನು ಪ್ರಾರಂಭಿಸಿದವರು. ಸಹಕಾರಿಯಲ್ಲಿ ಬಹಳಷ್ಟು ಅವರಿಗೆ ಅನುಭವ ಇದೆ. ಅಂತವರು ನಂಗೊಂದು ಹೆಮ್ಮೆ ವಿಷಯ ಹೇಳಿದ ಲೆಕ್ಕದಲ್ಲಿ ಅವರ ಅಧ್ಯಕ್ಷರಾದ ನಂತರ ಪ್ರಥಮ ಸಹಕಾರಿ ಕಾರ್ಯಕ್ರಮ ಮಾಡಿಕೊಂಡು ನಾನು ಇಚ್ಛೆ ಪಡ್ತೇನೆ. ನಮಗೆ ಹೆಮ್ಮೆ. ನಮ್ಮ ಸೊಸೈಟಿಯಲ್ಲಿ ಅವರ ಪ್ರಥಮ ಕಾರ್ಯಕ್ರಮವನ್ನು ನಮಗೆ ಸಹಕಾರಿ ಯಾಕಂದ್ರೆ ಅವರ ಕ್ಷೇತ್ರವೇ ಈ ಹಿಂದೆ ಸಹಕಾರಿ ರಂಗದಲ್ಲಿ ಇದ್ದವರು. ಅಂತಹ ವ್ಯಕ್ತಿಗಳನ್ನು ಇಂದು ನಮ್ಮೊಂದಿಗೆ ನಾವು ಸೇರಿಸಿಕೊಂಡು ಈ ಭಾಗದ ಜನರಿಗೆ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಇಂದಿನ ಈ ಕಾರ್ಯಕ್ರಮ ಉದ್ಘಾಟಿಸುತ್ತಾರೆ. ಅವರನ್ನು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸುತ್ತೇನೆ. ಈ ಭಾಗದ ಈ ಒಂದು ಕ್ಷೇತ್ರದ ಸದಸ್ಯರಾದ ಕೋಕಿಲಡಿಯ ಅಮೀನ್ ರವರು ನಮ್ಮೊಂದಿಗಿದ್ದಾರೆ. ಇವರು ಕೂಡ ಬಹಳ ಸಾಮಾಜಿಕ ಕಾರ್ಯಕ್ರಮ ಮಾಡುತ್ತಾ ಬಂದವರು. ಮಹಿಳೆಯರೊಂದಿಗೆ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದವರು. ಈ ಒಂದು ನಮ್ಮ ಸೊಸೈಟಿ ಇರುವ ಕ್ಷೇತ್ರ ಅಥವಾ ಕಟ್ಟಡ ಇರುವ ಕ್ಷೇತ್ರ ಅವರ ವ್ಯಾಪ್ತಿಗೆ ಬರುವುದರಿಂದ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಅವರನ್ನು ಕೂಡ ನಿಮ್ಮೆಲ್ಲರೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಶ್ರೀಮತಿ ರೇಷ್ಮಾ ಮಾರ್ಟಿಸ್, ಮುಖ್ಯೋಪಾಧ್ಯಾಯಿನಿ, ಸೇಂಟ್ ಮೇರೀಸ್ ಶಿಶು ಸ್ಕೂಲ್ ಕಿನ್ನಿಗೋಳಿ, ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ವಿದ್ಯಾರ್ಥಿಗಳು ಅಥವಾ ಉಪನ್ಯಾಸ ಅವರ ಬೃಂದವರಿಗೆ ಬಂದಿದ್ದಾರೆ. ಅವರನ್ನೆಲ್ಲರೂ ಎಲ್ಲರೂ ಸ್ವಾಗತಿಸುತ್ತೇನೆ. ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಸಹಾಯ ಗುಂಪಿನ ಕೆಲವು ಮಹಿಳೆಯರು ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲ ಪರ ಸ್ವಾಗತಿಸುತ್ತಾ, ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರು, ನನ್ನ ಸೊಸೈಟಿಯ ಪ್ರಾರಂಭದ ದಿನದಿಂದ ಇಂದಿನವರೆಗೂ ಕೂಡ ಸೊಸೈಟಿಯ ಒಳ್ಳೆಯ ವ್ಯವಸ್ಥೆಗಳನ್ನು, ಸೊಸೈಟಿಯ ಅಭಿವೃದ್ಧಿಗಳನ್ನು ಸಮಾಜಕ್ಕೆ ತಿಳಿಸಿ ತನ್ಮೂಲಕ ಸೊಸೈಟಿ ಅಭಿವೃದ್ಧಿಯಾಗಲಿಕ್ಕೆ ತನ್ನದೇ ಆದ ಒಂದು ಕೊಡುಗೆಯನ್ನು ನೀಡಿದವರು. 2021ರಿಂದ ಕೂಡ ಪ್ರತಿ ಹಂತದಲ್ಲಿ ನಮಗೆ ತಪ್ಪಿದಲ್ಲಿ ನಮಗೆ ಮಾರ್ಗದರ್ಶನ ನೀಡುತ್ತಾ ಬಂದವರು ನನ್ನ ಮಾಧ್ಯಮ ಮಿತ್ರದವರು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಆತ್ಮೀಯರಾದ ಟೀಚರ್ ಬಂದಿದ್ದಾರೆ, ಅವರನ್ನು ಮತ್ತೊಮ್ಮೆ ಸತ್ನಾಕ್ ಬಂದಿದ್ದಾರೆ. ಬರೀ ಸಂತೋಷವಾಗ್ತದೆ. ವಿಶೇಷವಾಗಿ ಶೈಲಕ್ಕ ನಮಗೆ ಸೊಸೈಟಿ ಪ್ರಾರಂಭವಾದಿಂದಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರದೇ ಆದ ಒಂದು ರೀತಿಯಲ್ಲಿ ನನಗೆ ಸಹಾಯ ಮಾಡಿದವರು. ಎಲ್ಲರನ್ನು ಈ ಸಂದರ್ಭದಲ್ಲಿ ಗುರುತಿಸುತ್ತಾ ಮೊದಲೆಂದು ವಂದನೆ ಸಲ್ಲಿಸುತ್ತೇನೆ. ಇಂದು ಕಿನ್ನಿಗೋಳಿ ಶಾಖೆಯ ಒಂದು ಸಂಭ್ರಮದ ದಿನ. 2ನೇ ವರ್ಷಕ್ಕೆ ಶಾಖೆಯ ಪಾದಾರ್ಪಣೆ ಆಗ್ತಾ ಇದೆ. 2021ನೇ ಸಾಲಿನಲ್ಲಿ ಹಳೆಯಂಗಡಿ ಸಮಾನ ಮನಸ್ಕರ ತಂಡವೊಂದು ಹಳೆಯಂಗಡಿಯಲ್ಲಿ ಕೋಆಪರೇಟಿವ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಕಳೆದ 5 ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮದೊಂದಿಗೆ ಉತ್ತಮವಾದ ಸೇವೆಯನ್ನು ಅಲ್ಲದೆ ಉತ್ತಮವಾದ ಆಡಳಿತವನ್ನು ನೀಡುತ್ತಾ ಬಂದಿದ್ದು, ದಿವಂಗತ ನಾರಾಯಣ ಸ್ವಾಮಿ ಮತ್ತು ಪಂಜದಗುತ್ತು ಶಾಂತರಾಮ್ ಶೆಟ್ಟಿ ಅವರ ಪ್ರೇರಣೆಯಂತೆ ಈ ಸಂಸ್ಥೆ ಪ್ರಾರಂಭಗೊಂಡಿತ್ತು. ಕಳೆದ 5 ವರ್ಷಗಳಲ್ಲಿ ಕೂಡ ಉತ್ತಮವಾದ ಆಡಳಿತ ವರ್ಗ, ಉತ್ತಮವಾದ ಸಿಬ್ಬಂದಿಗಳ ಮತ್ತು ಗ್ರಾಹಕರ ಸಹಕಾರದಿಂದ ಉತ್ತಮ ಲಾಭಾಂಶವನ್ನು ಗಳಿಸಿಕೊಂಡು ಸದಸ್ಯರಿಗೆ ಉತ್ತಮವಾದ ಡಿವಿಡೆಂಡ್ಗಳನ್ನು ನೀಡುತ್ತಾ ಬಂದಿದ್ದು, ಪ್ರಸ್ತುತ ಈ ಸಂಸ್ಥೆ 38 ಕೋಟಿ ನೆಲಪುಟಿಯನ್ನು ಹೊಂದಿದೆ ಎಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಂಸ್ಥೆಯಲ್ಲಿ 4 ಶಾಖೆಗಳಿದ್ದು, ಹಳೆಯಂಗಡಿ, ಕಿನ್ನಿಗೋಳಿ, ಪಡುಬಿದ್ರೆ ಮತ್ತು ಮೂಡಿಬಿದ್ರೆಯಲ್ಲಿ ಶಾಖೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಇದರ 2ನೇ ವರ್ಷದ ಈ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವ ಪ್ರಿಯದರ್ಶಿನಿ ಸೊಸೈಟಿಯ ಅಧ್ಯಕ್ಷರಾದ ವಸಂತ ಕರ್ನಾಡ್ ಅವರು, ನಮ್ಮ ಸ್ಥಳೀಯ ಕೌನ್ಸಿಲರಾದ ಕೋಕಿಲರವರು, ಸೈಂಟ್ ಮೇರಿ ಸ್ಕೂಲ್ನ ಮುಖ್ಯೋಪಾಧ್ಯಾಯರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನಾನು ಅಧ್ಯಕ್ಷರು ಹೇಳಿದಾಗೆ ನಾನು ಸಹ ಒಂದು ಸಹಕಾರಿ ಬ್ಯಾಂಕಲ್ಲಿ ಒಂದು 18 ವರ್ಷ ಕಾಲ ಸೇವೆ ಸಲ್ಲಿಸಿ ಅನಿವಾರ್ಯ ಕಾರಣಗಳಿಂದ ನಾನು ಆ ಹುದ್ದೆಗೆ ರಾಜೀನಾಮೆ ಕೊಟ್ಟು ಮುಂಚಿನದಾಗಿ ನನಗೆ ಒಂದು ಸಾರ್ವಜನಿಕ ಜೀವನ ಅಂದರೆ ತುಂಬ ಇಷ್ಟ. ಯಾವಾಗಲೂ ಒಂದು ಸಾಮಾಜಿಕವಾಗಿ ಜನರೊಟ್ಟಿಗೆ ಬೆರೆಯಬೇಕಂತ ಒಂದು ಉದ್ದೇಶದಿಂದ ನಾನು ಯಾವಾಗಲೇ ಒಂದು ಸಾರ್ವಜನಿಕ ಜೀವಕ್ಕೆ ಬರಬೇಕಂತ ಒಂದು ಆಸೆ ಹುಟ್ಟಿದೆ. ಅದು ಮೊನ್ನೆ ಅನಿವಾರ್ಯವಾಗಿ ಕೂಡಿ ಬಂದಿತ್ತು. ನಾನು ಈಗ ಅದರ ಒಟ್ಟಿಗೆ ಅಧ್ಯಕ್ಷರು ಹೇಳಿದಾಗೆ ಇಲ್ಲಿ ನಮ್ಮ ಕೋಆಪರೇಟಿವ್ ಬ್ಯಾಂಕಿನ ಸೇವೆ ಸಲ್ಲಿಸಿ ಈ ಕೋಆಪರೇಟಿವ್ ಸಹಕಾರಿ ಸಂಘದ ಪ್ರಥಮ ಸಭೆಯಲ್ಲಿ ನಾನು ಭಾಗವಹಿಸುತ್ತಿದ್ದೆ. ಯಾಕೆಂದ್ರೆ
ಪ್ರಿಯದರ್ಶಿನಿ ಸೊಸೈಟಿಯಾಗಿ ನಾನು ಸಹ ಒಂದು ಬೆಲ್ಮಾಂಟ್ ಬ್ರಾಂಚ್ ನಲ್ಲಿ ಶಾಖಾ ವ್ಯವಸ್ಥಾಪಕನಾಗಿ ಸೇವೆ ಸಲ್ಲಿಸುವಾಗ ನಾವು ಈಗ ಬೇರೆ ದೊಡ್ಡ ದೊಡ್ಡ ಬ್ಯಾಂಕಿನ ನಮ್ಮ ಕೋಆಪರೇಟಿವ್ ಬ್ಯಾಂಕಿನ ಒಂದು ಉದ್ದೇಶವೇ ಬೇರೆ, ಎಲ್ಲರಿಗೆ ಸಹಕಾರ ಕೊಡುವುದು, ಎಲ್ಲರೊಂದಿಗೆ ಕೈ ಜೋಡಿಸಿ ನಮ್ಮ ಉದ್ದೇಶವೇ ಎಲ್ಲರಿಗೆ ಸಹಕಾರ. ಅದೇ ರೀತಿ ಈಗ ರಾಷ್ಟ್ರೀಕೃತ ಬ್ಯಾಂಕ್ನವರು ದೊಡ್ಡ ದೊಡ್ಡವರಿಗೆಲ್ಲ ಸಾಲ ಕೊಡ್ತಾರೆ, ಅವರಿಗೆ ಬಂದು ಕರೆದು ಕೊಡ್ತಾರೆ. ನಮ್ಮ ಪಾಪದ ಬಡ ಜನರಿಗೆ ನಾವು ಸಹಾಯ ಮಾಡುವುದು ನಮ್ಮಂತ ಈ ಪ್ರಿಯದರ್ಶಿನಿ ಸೊಸೈಟಿ ಇರ್ಬೋದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇರ್ಬೋದು ಅಂತ ಅದೆಷ್ಟು ಕೋಆಪರೇಟಿವ್ ಸೊಸೈಟೀಸ್ ಅವರು ಈ ಬಡ ವರ್ಗದ ಜನರಿಗೆ ಸಹಾಯ ಮಾಡುವ ಒಂದು ಸಂಸ್ಥೆ ಆಗಿರುತ್ತೆ. ಅದರ ಒಟ್ಟಿಗೆ ಆ ಸಂಸ್ಥೆ ಬಂದಂತ ಲಾಭದಲ್ಲಿ, ಈ ಸಾರ್ವಜನಿಕವಾಗಿ ಬಂದಂತ ಲಾಭದಲ್ಲಿ ಅದನ್ನೊಂದು ನಮ್ಮ ಸಮಾಜದ ಜನಗಳಿಗೆ ಒಂದು ಹಂಚುವ ಉದ್ದೇಶದಿಂದ ಈ ಪ್ರಿಯದರ್ಶಿನಿ ಸೊಸೈಟಿಯವರು ಬಂದ ಲಾಭವನ್ನು ನಮ್ಮ ಈ ಸೈಂಟ್ ಮೇರಿಸ್ನ ವಿಕಲಚೇತನ ವಿಶೇಷ ಮಕ್ಕಳಿಗೆ ಇವತ್ತೊಂದು ಸಹಾಯ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಂದು ಒಳ್ಳೆಯ ಉದ್ದೇಶ. ಇನ್ನು ಮುಂದೆ ಕೂಡ ಈ ಬಂದಂತ ನಮ್ಮ ಸೊಸೈಟಿಯಲ್ಲಿ ಬಂದಂತ ಲಾಭವನ್ನು ಇದೇ ರೀತಿ ಸಮಾಜಮುಖಿ ಸೇವೆಗೆ ಉಪಯೋಗವಂತ ಆಗಲಿ, ಇನ್ನು ಹೆಚ್ಚು ಈ ಪ್ರಿಯದರ್ಶಿನಿ ಸೊಸೈಟಿ ಲಾಭ ಗಳಿಸುವಂತಾಗಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು ಮಾತನಾಡುತ್ತೇನೆ. ಕಾರ್ಯದಲ್ಲಿ ನಮ್ಮ ಮಕ್ಕಳಿಗೆ ಒಂದು ಉಡುಗೊರೆಯನ್ನು ವಿತರಿಸಿರುತ್ತಾರೆ. ನಿಮಗೆ ನಾವು ಆಭಾರಿಯಾಗಿದ್ದೇವೆ. ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ನಾನು ಒಳ್ಳೆಯದಾಗಲಿ ಅಂತ ಆಶಿಸುತ್ತೇನೆ. ನೀವು ಕೈಗೊಂಡ ಎಲ್ಲ ಯೋಜನೆಗಳು ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ನೀವು ಉತ್ತುಂಗಕ್ಕೆ ನಿಮ್ಮ ಸೊಸೈಟಿಯು ಬೆಳೆಯಲಿ ಎಂದು ಈ ಸುಸಂದರ್ಭದಲ್ಲಿ ನಿಮ್ಮನ್ನು ಹಾರೈಸುತ್ತೇನೆ. ಮತ್ತು ಇಲ್ಲಿ ನೆರೆದಿರುವ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತನ್ನು ಕಾರ್ಯಕ್ರಮ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಮಕ್ಕಳಿಗೆ, ವಿಕಲಚೇತನ ಮಕ್ಕಳಿಗೆ ಹೊಲಿಗೆ ಯಂತ್ರಗಳು, ಅವರಿಗೆ ಆತ್ಮಸ್ಥೈರ್ಯವನ್ನು ಮತ್ತು ಧೈರ್ಯ, ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂತಹ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮವನ್ನು ಪ್ರಿಯದರ್ಶಿನಿ ಸೊಸೈಟಿಯಿಂದ ನಡೆಸಿಕೊಡುವುದು ತುಂಬ ಸಂತೋಷ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಪಂಚಾಯತ್ನ ಸದಸ್ಯರಾದಂತಹ ಶ್ರೀಮತಿ ಕೋಕಿಲಡಿ ಅಮೀನ್ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಸೈಂಟ್ ಮೇರಿಸ್ ಸ್ಪೆಷಲ್ ಸ್ಕೂಲ್ ಕಿನಿಗೋಳಿ ಇದರ ಮುಖ್ಯೋಪಾಧ್ಯಾಯಿನಿಯಾದಂತಹ ಶ್ರೀಮತಿ ರೇಷ್ಮಾ ಮಾಟಿಸ್ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯ